ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಹೌದಾ, ನನಗೋಸ್ಕರ ಸಪ್ರೇಟ್ ಲೈಟ್ ಆಗಬೇಕು. ಅವ್ರಿಗೆ ಹೇಳ್ತೀನಿ, ನವರಾಸನಿಗೆ ಹೇಳ್ತೀನಿ, ನಾನು ನಮ್ಮನ್ನು ಕನ್ಸಿಡರ್ ಮಾಡಿ ನಮಗೋಸ್ಕರ ಸ್ಪೆಷಲ್ ಲೈಟ್ ಹಾಕಿ ಅಂತ. ಭಾಳ ದಿನಗಳ ನಂತರ ನಿಮ್ಮೆಲ್ಲರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ. ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ರಾಜವರ್ಧನ್ ಸರ್. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್. ನಾನು ಸಾಕಷ್ಟು ಸಿನಿಮಾಗಳಲ್ಲಿ 100-150 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ. ರಾಜವರ್ಧನ್ ಅವರ ಅನುಭವ, ರಂಗಭೂಮಿಯ ಅನುಭವ, ಅವರ ತಂದೆಯವರ ಅನುಭವ, ಅವರ ಸಿನಿಮಾಗಳ ಅನುಭವ, ಸಿನಿಮಾದಲ್ಲಿ ಆಗಿರುವಂತಹ ನ್ಯೂನತೆಗಳು, ಕೊರತೆಗಳು, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದೆಲ್ಲವೂ ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜವರ್ಧನ್ ಅವರು. ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ, ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು. ನೋಡಿ, RCB ಈ ಸಲ ಮ್ಯಾಚ್ ಗೆಲ್ತು. ನಾವೆಲ್ಲರೂ ಕೊಹ್ಲಿ ಕೊಹ್ಲಿ ಇರ್ತೀವಿ. ಅದ್ರ ಹಿಂದ್ಗಡೆ ಒಬ್ಬರು ದಿನೇಶ್ ಕಾರ್ತಿಕ್ ಇದ್ದರು ಅಲ್ವಾ. ಆ ದಿನೇಶ್ ಕಾರ್ತಿಕ್ ಕೆಲಸವನ್ನು ನೀವು ಮಾಡಿದ್ದೀರಿ ಭಾಳ ಅದ್ಭುತವಾಗಿ. ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನ್ನಿಸ್ತು. ನಾನು ನಿರ್ಮಾಣ ಮಾಡಿದಾಗ ರಾಜವರ್ಧನ್ ಥರ ಒಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಿದ್ರೆ ಎಷ್ಟು ದುಡ್ಡು ಉಳಿಸ್ತಾ ಇದ್ದೆ ನಾನು ಅಂತ. ಬರೀ ದುಡ್ಡು ಉಳಿಸೋದ್ರಲ್ಲಿ ಮಾತ್ರ ಅಲ್ಲ, ಅಣ್ಣ ಹೇಳ್ದಂಗೆ, ಉಮೇಶನ್ ಹೇಳ್ದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂಥ ರೀತಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಹೇಳಿದಷ್ಟು ದುಡ್ಡನ್ನು ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂಥ ಜವಾಬ್ದಾರಿ, ಹೋದ್ಮೇಲೆ ತಲುಪಿದ್ರೆ ಅದು ಕೇಳುವಂಥ ಪ್ರವೀಣ್ ಅವರ ಸಹಕಾರ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ ಇದು. ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲೊಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಪ್ರೊಡಕ್ಷನ್ ಇದು. ಹಾಗಾಗಿ ಆ ಕಾರಣಕ್ಕಾದರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಲಬೇಕು. ಸಾಕಷ್ಟು ಪ್ರಾಣಿಗಳ ಫೋಟೋ ಅಲ್ಲಿ ಹಾಕಿದ್ರಿ. ನಿಮಗೆ ಏನಾದ್ರು ಗೆಸ್ಸು, ನಾನು ಯಾವ ಪ್ರಾಣಿಗೆ ಹೋಲ್ತೀನಿ ಅಂತ ಇದೆಯಾ? ಸ್ವಲ್ಪ ನರಿ, ಕರಿ, ಬೆಕ್ಕು ಎಲ್ಲ ಇದೆ. ನನ್ನ ಪಾತ್ರ ಏನಿರ್ಬೋದು ಅಂತ ಯೋಚನೆ ಇದೆಯಾ? ಒಳ್ಳೆ ಗೆಸ್ಸು ಸರ್. ನನಗೆ ಕತೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟ್ರು ನನಗೆ ಮೊದಲಿಂದ ಕೊನೆವರೆಗೂ ಕತೆ ಹೇಳಿದರು. ನಾನು ಕಾವ್ಗೆ ಆಗಲ್ಲ ಅಂತ ಒಂದು ಸಲ ಆಸೆ, ಒಂದು ಸಲ ಗೂಬೆ ಆಗಲ್ಲ ಅಂತ ಒಂದು ಆಸೆ, ಕೊನೆ ಪಕ್ಷ ನಾನು ಆಮೆ ಆಗಲ್ಲ ಅಂತ ಒಂದು ಆಸೆ, ಈ ಕಡೆ ಗೋಸಂಬೆ ಆಗಲ್ಲ ಅಂತ ಆಸೆ. ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ಗೆ ಹೇಳ್ಸೆ, ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ, ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಅವ್ರನ್ನ ಕೇಳಿದ್ದು ಇದೆ. ಆದರೆ ನಾನು ಇಷ್ಟವಂತ ಪಾತ್ರ ಸಿಕ್ಕಿದೆ. ನನ್ನ ತುಂಬ ಇಷ್ಟದ ಕ್ಯಾಮ್ರಾಮನ್ ನಾಗೇಶ್ ಆಚಾರ್ಯವರು, ತುಂಬ ಹಳೇ ಸ್ನೇಹಿತರು, ನಮ್ಮ ಭಾಷಿಕರು, ನಮ್ಮ ಕರಾವಳಿ ಕಡೆಯವರು. ಅವ್ರ ಕೆಲಸ ಭಾಳ ಅದ್ಭುತವಾದ ಕೆಲಸ. ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂಥದ್ದು ಆರ್ಟ್ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ, ಭಾಳ ಬ್ಯೂಟಿಫುಲ್ ಪೋಸ್ಟರ್ ಇದೆ. ಸದ್ಯದ ದಿನಗಳಲ್ಲಿ ಬಂದಿರುವಂಥ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ ನಾನು. ಎಲ್ಲರೂ ಸೇರಿಕೊಡುವಂಥ, ಗೆಲ್ಲುವಂಥ ಎಲ್ಲ ಲಕ್ಷಣ ಇರುವಂತಹ ಸಿನಿಮಾ. ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ, ಸಿನಿಮಾ ಬಿಟ್ಟು ಬೇರೊಂದು ಇಲ್ಲವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾರಲ್ಲ, ಏನದು ಕಣ್ಪಟ್ಟಿ ಥರ ಸಿನಿಮಾ 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 ಸಿನಿಮಾ. ನಮಗೆಲ್ಲ ಡಬ್ ನೋಡಿದೆ, ಅವ್ರಿಗೆ ಸಿನಿಮಾ ನೋಡ್ಕೊಳ್ತಾ ಏನಪ್ಪ, ಬರೀ ಸಿನಿಮಾದ ಬಗ್ಗೆನೇ ಪುಡ್ತಾ ಇರುವಂಥ ಇಡೀ ಟೀಮ್ ಹಾಗೆ ಇತ್ತು. ದೊಡ್ಡ ನಟರ ಜೊತೆ ಒಂದು ನೋಡಿ, ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ಅದು ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇದ್ರವರು, ಉಮೇಶಣ್ಣ, ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆ್ಯಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೇನಿಸುತ್ತೆ ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ನಾನು ಒಂದು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ಪನ್ನು ಭಾಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ, ಯಶಸ್ಸನ್ನು ಕಾಣಲಿ. ಸಚಿನ್ ಅವರಿಗೆ ಒಳ್ಳೆ ದುಡ್ಡನ್ನು ತಂದುಕೊಡ್ಲಿ, ಮಗದಷ್ಟು ಸಿನಿಮಾಗಳನ್ನು ಅವ್ರು ಮಾಡಲಿ. ಮುಂದಿನ ಸಿನಿಮಾಗಳಲ್ಲೂ ರಾಜವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ನಾವು ಆ್ಯಕ್ಟರ್ ಆಗಿರಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ, ರಾಜವರ್ಧನ್ ಅವ್ರಿಗೆ, ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋಕ್ಕೆ ಯಾರೂ ಏನೂ ಉಳಿಸಿಲ್ಲ. ಬಂದವರೆಲ್ಲ ಪಂಚ್ಲೈನೇ ಹೊಡಿತಾ ಇದ್ದಾರೆ. ಇಲ್ಲಿ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಆಗ್ತಾಯಿದೆ.
ತುಂಬ ಒಳ್ಳೆಯ ಅನುಭವ ಇತ್ತು. ಕಿಶೋರ್ ಸರ್ ಜೊತೆಗೆ, ರಮೇಶ್ ಇಂದ್ರ ಅವ್ರ ಜೊತೆಗೆ, ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಒಂದು ಒಳ್ಳೆ ಕತೆ. ಕತೆ ಮುಂಚೆನೇ ಹೇಳಿದರು. ನಾನು ಶ್ರೀನಿವಾಸ್ ಗೌಡರು, ನಾವು ರಾಜವರ್ಧನ್ ಅವ್ರು ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ. ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು. ಒಂದಿನ ಈ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕ್ಕೊಂಡು ಹೊರಗಡೆ ಬರ್ತಾಯಿದ್ದೆ. ರಾಜವರ್ಧನ್ ಅವರು ನನಗೊಬ್ಬರು ಪೊಲೀಸ್ ಸಿಕ್ಕಿದ್ರು ಅಂತಂದರು. ಅದೇನೋ ಈ ಕಾಕಿ ಬಿಡಂಗೆ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಸರ್. ಹ್ಞೂ ಸರ್, ಇಲ್ಲಿ ಒಳ್ಳೆಯದು ಸರ್ ಇದರಲ್ಲಿ. ಥ್ಯಾಂಕ್ ಯು ಸೊ ಮಚ್.